ತ್ರಿವರ್ಣ ಸ್ಪೆಷಲ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ಕಾಂಟ್ರವರ್ಸಿಗೆ ಕಾಂಪಿಟಿಷನ್ ಕೊಟ್ಕೊಂಡು ಓಡಾಡ್ತಿದ್ದ ಕನ್ನೇರಿ ಮಠದ ಕಾಡು ಸಿದ್ದೇಶ್ವರ ಸ್ವಾಮೀಜಿ ಈಗ ಮತ್ತೊಂದು ವಿವಾದವನ್ನು ಮೈ ಮೇಲೆ ಹೇಳ್ಕೊಂಡಿದ್ದಾರೆ. ಕಾವಿ ಹಾಕ್ಕೊಂಡಿರೋ ಕೆಲವು ಸ್ವಾಮೀಜಿಗಳಿಗೆ ಬಸವ ತಾಲಿಬಾನಿಗಳು ಅನ್ನೋ ಮೂಲಕ ವಿವಾದದ ಕಿಡಿ ಹೊತ್ತಿಸಿದ್ದಾರೆ. ಈಗ ಕನ್ನೇರಿ ಸ್ವಾಮೀಜಿಯ ಈ ಹೇಳಿಕೆಯ ವಿರುದ್ಧ ಲಿಂಗಾಯತ ಸಮುದಾಯದಿಂದ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಹುನಗುಂದ ಶಾಸಕ ವಿಜಯಾನಂದ ಕಾಶಪ್ಪನವರು ಕೂಡ ಕನ್ನೇರಿ ಶ್ರೀ ವಿರುದ್ಧ ಕೆಂಡಾಮಂಡಲರಾಗಿದ್ದಾರೆ. ಈ ಸ್ಟೋರಿ ಬಗ್ಗೆ ನೋಡೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕಡೆ ತನಕ ಮಿಸ್ ಮಾಡದೆ ನೋಡಿ. ಈ ಮೊದಲು ಲಿಂಗಾಯತ ಮಠಾಧೀಶರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿ ವಿಜಯಪುರ ಹಾಗೂ ಬಾಗಲಕೋಟೆ ಜಿಲ್ಲೆಗೆ ಪ್ರವೇಶ ಮಾಡದಂತೆ ನಿರ್ಬಂಧಕ್ಕೆ ಒಳಗಾಗಿದ್ದ ಕನ್ನೇರಿ ಸ್ವಾಮೀಜಿ ಈಗ ಮತ್ತೊಂದು ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ರಾಯಬಾಗದ ಹನುಮ ಮಾಲಾದೀಕ್ಷಾ ಸಮಾರಂಭದಲ್ಲಿ ಮಾತಾಡಿರೋ ಅವರು ಕಾವಿ ಧರಿಸಿದ ಮಠಾಧೀಶರು ಬಸವ ತಾಲಿಬಾನಿಗಳು ಅಂತ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ಇದಿಷ್ಟೇ ಅಲ್ಲ, ಕಾವಿ ಹಾಕಿಕೊಳ್ಳೋ ಸ್ವಾಮೀಜಿಗಳು ರಾತ್ರಿ ಹೊತ್ತು ಟೀ ಶರ್ಟು ಬರ್ಮುಡ ಹಾಕ್ಕೊಂಡು ಹೋಟೆಲ್ಲು ಬಾರ್ಗೆ ಹೋಗ್ತಾರೆ, ಅಂಥವ್ರಿಗೆ ಮಠ ಯಾಕೆ ಬೇಕು ಅಂತ ಪ್ರಶ್ನೆ ಮಾಡಿದ್ದಾರೆ. ಒಟ್ಟಿನಲ್ಲಿ ಈ ಕನ್ನೇರಿ ಸ್ವಾಮೀಜಿ ಯಾವ ರೀತಿ ಮಾತಾಡಿದ್ದಾರೆ ಅಂತಂದರೆ, ತಾವು ಮಾತ್ರ ಒಳ್ಳೆ ಸ್ವಾಮೀಜಿ, ಕರ್ನಾಟಕದಲ್ಲಿರೋ ಮಿಕ್ಕವರೆಲ್ಲ ಕೆಟ್ಟ ಸ್ವಾಮೀಜಿಗಳನ್ನೋ ರೀತಿ ಮಾತಾಡ್ತಾರೆ. ಒಮ್ಮೆ ಕೇಳಿಸ್ಕೊಂಬನ್ನಿ. ಇದನ್ನ ಯಾರ ಬಹಳ ಮಂದಿ ಟೀಕಾ ಟಿಪ್ಪಣಿನೂ ಮಾಡಬಹುದು. ಕಮ್ಯುನಿಸ್ಟರು ಮತ್ತು ನಮ್ಮಂತ ಬಟ್ಟಿ ಹಾಕೊಂಡಂತ ಬಸವ ತಾಲಿಬಾನಿಗಳು ಟೀಕಾ ಮಾಡಬಹುದು ನಿಮ್ ಮ್ಯಾಗ. ಯಾಕಂತಂದ್ರ ಅವ್ರ ಹಿಂದಕ್ಕೆ ಬೇರೆ ಬೇರೆ ಸಂಪ್ರದಾಯಗಳ ಮ್ಯಾಗ ಸಿಕ್ಕಾಪಟ್ಟೆ ಟೀಕಾ ಮಾಡ್ಯಾರ. ನಿಮ್ ಮ್ಯಾಗೂ ಟೀಕಾ ಮಾಡಬಹುದು ಅವ್ರು. ಆಗಲೇ ಹೇಳಿದ್ರಲ್ಲ ಅದ್ದವ್ರು, ಬಡಗಿ ಹಿಡ್ಕೊಂಡು ಯಾಕೆ ಅಡ್ಡಾಡ್ತಾರಿ, ಮತ್ತೇನು ಆರ್ತಿ ತಾಟ್ ಹಿಡ್ಕೊಂಡು ಅಡ್ಡಾಡೋದ? ನಮ್ಮ ಹುಡುಗಿಯರ್ನ ಎತ್ಕೊಂಡು ಹೊಂಟಾರ, ಬರೀಪ್ಪ ನಿಮ್ಗೆ ಆರ್ತಿ ಬೆಳಿಗ್ಗೆ ಇಬ್ಬರನ್ನು ಮನ್ಯಾಗ ಕರ್ಕೋತೀವಿ ಅಂತ ಹೇಳೋದ? ಹಿಡ್ಕೊಂಡು ಬರ್ಬೇಕಪ್ಪ, ಹಿಡ್ಕೊಂಡು ಬಂದು ತಿಳಿಸಿ ಹೇಳ್ಬೇಕು ಅವ್ರಿಗೆ. ಇವರು ಹಿಂಗೆಲ್ಲ ಮಾತಾಡಿಯೇ ಈ ಮೊದಲು ವಿಜಯಪುರ ಹಾಗೂ ಬಾಗಲಕೋಟೆ ಜಿಲ್ಲೆಗಳ ಪ್ರವೇಶಕ್ಕೆ ಎರಡೂ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ನಿರ್ಬಂಧ ವಿಧಿಸಿದ್ರು. ಇವರು ಯಾವಾಗಲೂ ಕಾಂಟ್ರವರ್ಸಿಲೇ ಇರೋದಕ್ಕೆ ಇಷ್ಟಪಡ್ತಾರೇನೋ ಅನಿಸುತ್ತೆ. ಈ ಮೊದಲು ಇನ್ನೊಬ್ಬರ ತಾಯಿಗೆ ನಿಂದಿಸುವ ಅಸಹ್ಯ ಭಾಷೆಯನ್ನು ಬಹಿರಂಗ ಸಭೆಯಲ್ಲಿ ಬಳಸಿ ಲಿಂಗಾಯತ ಸ್ವಾಮೀಜಿಗಳ ಕೆಂಗಣ್ಣಿಗೆ ಗುರಿಯಾಗಿದ್ದರು. ಈಗ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಬಸವ ತಾಲಿಬಾನಿಗಳು ಅಂತ ವಿವಾದ ಹುಟ್ಟು ಹಾಕಿದ್ದಾರೆ. ಈ ಬಗ್ಗೆ ಹುನಗುಂದದ ಶಾಸಕ ವಿಜಯಾನಂದ ಕಾಶಪ್ಪನವರು ಮಾತಾಡಿದ್ದಾರೆ. ಈ ಕನ್ನೇರಿ ಶ್ರೀಗೆ ಬಸವ ತತ್ವ ಬೇಕಿಲ್ಲ, ಸಮಾನತೆ ಬೇಕಾಗಿಲ್ಲ, RSS ಮನುವಾದ ಅನ್ಕೊಂಡು ಓಡಾಡ್ತಾರೆ, ಇವರು ಗುಲಾಮಗಿರಿಯನ್ನು ಬಯಸ್ತಾ ಇದ್ದಾರೆ ಅಂತ ಕಿಡಿಕಾರಿದ್ದಾರೆ. ಒಂದು ಕೇಳಿಸ್ಕೊಂಬನ್ನಿ. ಇವ್ರು ಬಾಳ ತಗೊಂಡು ನೀರು ಕುಡಿಬೇಕಾ? ದೇವ್ರು ನೀವು ಕುಡಿಯಕ್ಕೆ ಬಾಯಿ ಅಂತ ಏನೋ ಮಾತಾಡುವಲ್ಲ. ಕಾವಿ ಬೀಚ್ ಯಾವ್ದಾರು ಬೇರೆ ವರದಿ ಹಾಕೊಂತ ಹೇಳ್ರಿ ನೀವು ಕನ್ನೇರಿ ಸ್ವಾಮಿ. ನೋಡ್ರಿ, ಇದು ಒಂದು ದೊಡ್ಡ ಚಾಲನ ಐತಿ ದೇಶದಾಗ. ಇವತ್ತಲ್ಲ, ಸ್ವಾತಂತ್ರ್ಯ ಪೂರ್ವದಲ್ಲಿ ಇತ್ತು, ಇವತ್ತವರೆಗೂ ಐತಿ ಜೀವಂತ. ಏನು ಈ RSS, ಈ ಹಿಂದುತ್ವ, ಈ ಸನಾತನ ಧರ್ಮ, ಮನುಸ್ಮೃತಿ, ಇವೆಲ್ಲ ಒಂದು ದೊಡ್ಡ ಜಾಲ ಇದೆ. ಅದೇ ಪಾಪ ಪವಿತ್ರವಾದ ಆ ಸಿದ್ದೇಶ್ವರ ಸ್ವಾಮಿಗಳು ಎಷ್ಟು ಸರಳ ವ್ಯಕ್ತಿ, ಸಜ್ಜನ ವ್ಯಕ್ತಿ, ಮಾನವೀಯತೆಯನ್ನು ಮಾನವೀಯತೆಯ ಮೌಲ್ಯಗಳೇನು ಅನ್ನೋದನ್ನು ಜಗತ್ತಿಗೆ ತೋರಿಸಿದಂಥ ಮನುಷ್ಯರು. ಅಂಥ ಒಂದು ಪವಿತ್ರವಾದ ಜಾಗಕ್ಕೆ ಹೋಗಿ ಇಂಥ ಯಾವುದೋ ಒಂದು ಬೀದಿಯಲ್ಲಿ ಹೋಗಿರುವಂಥ ನಾಯಿನ ಕುದಿಸಿದ್ರೆ ಏನಾಗತ್ತೆ ರೀ? ಇತ್ತೀಚೆಗೆ ಉತ್ತರ ಕರ್ನಾಟಕ ಭಾಗದಲ್ಲಿರೋ ಲಿಂಗಾಯತ ಸಮಾಜವನ್ನು RSS ತನ್ನ ತೆಕ್ಕೆಗೆ ತೆಗೆದುಕೊಳ್ತಾ ಇದೆ ಅನ್ನೋ ಮಾತು ಕೇಳಿ ಬರ್ತಾ ಇತ್ತು. ಅದಕ್ಕೆ ಪೂರಕವಾಗಿರಬೇಕೇನೋ ಕನ್ನೇರಿ ಸ್ವಾಮೀಜಿ ಕೂಡ RSS ಪರವಾಗಿ ಮಾತಾಡ್ತಾ ಇದ್ದಾರೆ. ವಿಶ್ವ ಹಿಂದೂ ಪರಿಷತ್ತು, ಬಜರಂಗ್ ದಳ ಸಂಘಟನೆಗಳು ಆಯೋಜಿಸುವಂತಹ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಆದರೆ ಇವರಿಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಅಂದರೆ ಈ RSS ಪರವಾಗಿ ಮಾತಾಡೋರಿಗೆ ಸರಿಯಾಗಿ ಉತ್ತರ ಕೊಡೋ ಕೆಲಸವನ್ನು ವಿಜಯಾನಂದ ಕಾಶಪ್ಪನವರು ಸರಿಯಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಸ್ಪೆಷಲ್ ಸ್ಟೋರಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.